ವರ್ಷದ ಮೇಲೆ ಆಯಿತು ಅನಿಸುತ್ತೆ ಅಲ್ವಾ ನಾವು ದರ್ಶನ್ ದೊಡ್ಡ ತೆರೆ ಮೇಲೆ ನೋಡಿ ಅವ್ರ ಆ್ಯಕ್ಟಿಂಗ್ನ ಎಂಜಾಯ್ ಮಾಡಿ. ಕೊನೆಗೂ ಆ ಕ್ಷಣ ಯಾವತ್ತು ಬಂತು. ಇನ್ನು ಸಿನಿಮಾದ ಕಡೆ ಬರೋದಾದರೆ ಸಿನಿಮಾದ ಹೆಸರು ಡೆವಿಲ್. ನಿರ್ದೇಶಕರು ಬಂದು ಮಿಲನ ಪ್ರಕಾಶ್, ಹೀರೋ ಬಂದು ನಿಮ್ಮ ಡಿ ಬಾಸ್. ಇನ್ನು ಕಥೆಯ ಆನ್ಲೈನ್ ಸ್ಟೋರಿಗೆ ಬರೋದಾದರೆ ಸಿನಿಮಾದ ಹೀರೋಗೆ ಮೂವಿಲಿ ಹೀರೋ ಆಗಬೇಕು ಅಂತ ಆಸೆ ಇರುತ್ತೆ. ಲಕ್ಷಾಂತರ ಜನ ಅವನ್ನ ನೋಡಿ ಖುಷಿ ಪಡಬೇಕು ಅಂತ ಆಸೆ ಇರುತ್ತೆ. ಹೀಗೆ ಹೋಗ್ತಾ ಹೀರೋಗೆ ಒಂದು ಚಾಲೆಂಜ್ ಎದುರಾಗುತ್ತೆ. ಅದೇನಪ್ಪ ಅಂದರೆ ನೀನು CM ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಬರುತ್ತೆ. ಈ ಚಾಲೆಂಜ್ನ ಅವ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾನೆ ಮತ್ತು ಬರೋವಂಥ ಪ್ರಾಬ್ಲಮ್ನ ಅವ್ನು ಹೇಗೆ ಫೇಸ್ ಮಾಡ್ತಾನೆ ಮತ್ತು ಇದರಿಂದ ಅವನ ಹುಡುಗಿನ ಹೇಗೆ ಕಾಪಾಡ್ಕೋತಾನೆ ಅನ್ನೋದೇ ಸಿನಿಮಾದ ಆನ್ಲೈನ್ ಸ್ಟೋರಿ. ದೆನ್ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಕಡೆ ಬರೋದಾದರೆ ಸಿನಿಮಾದ ಮೇನ್ ಪಾಸಿಟಿವ್ ಪಾಯಿಂಟ್ ಏನಂದರೆ ಅಜನೀಶ್ ಲೋಕನಾಥ್ ಅವರ BGM ಸಾಂಗ್ಸು ಹೊಸ ಥರ BGM ಅಲ್ಲಿ ಪ್ಲೇ ಮಾಡಿದ್ದಾರೆ. ಅದು ಕೂಡ ಸಿನಿಮಾಗೆ ವರ್ಕ್ ಆಗಿದೆ. ಸಿನಿಮಾದ ಹೀರೋ ಹೀರೋಯಿನ್ ನಡುವೆ ಪ್ರೀತಿ ಹುಟ್ಟೋ ಟೈಮಲ್ಲಿ ಅವ್ರ ಕೆಮಿಸ್ಟ್ರಿ ಚೆನ್ನಾಗಿ ಬಿಲ್ಡ್ ಮಾಡೋಕ್ಕೆ ಅಲ್ಲೊಂದು ಸಾಂಗ್ ಪ್ಲೇ ಮಾಡಿದ್ದಾರೆ. ಆ ಸಾಂಗ್ ಇನ್ನೂ ಯೂಟ್ಯೂಬಲ್ಲಿ ಬಂದಿಲ್ಲ ಅಂತ ಅನ್ಕೋತೀನಿ. ಈ ಸಾಂಗು ಇನ್ನೊಂದು ಸ್ವಲ್ಪ ಸಿನಿಮಾನ ಮುಂದೆ ತೊಗೊಂಡೋಗುತ್ತೆ. ಇನ್ನು ಸಿನಿಮಾದಲ್ಲಿ ಅವರು ಕೊಟ್ಟಿರೋ ಪಾತ್ರಗಳನ್ನ ಅಚ್ಚುಕಟ್ಟ ಮಾಡ್ಕೊಂಡು ಹೋಗಿದ್ದಾರೆ. ಅಚ್ಯುತ್ ಕುಮಾರ್ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು. ರಚನಾ ರಾಯ್ ಅವರು ಮೊದಲನೇ ಸಿನಿಮಾ ಅಲ್ಲ ಅಂತಲೇ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಪಾತ್ರ ಕೂಡ ಸಿನಿಮಾಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ ಮತ್ತು ಕೊನೆವರೆಗೂ ಅದು ತೊಗೊಂಡೋಗುತ್ತೆ. ಸಿನಿಮಾದ ಇನ್ನೊಂದು ಮೇನ್ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ ಹೋಟೆಲ್ ಸೀನ್ ಆಗಿರ್ಬೋದು. ಆ ಹೋಟೆಲ್ ಸೀನಲ್ಲಿ ಒಂದು ಸನ್ನಿವೇಶ ನಡೆಯುತ್ತೆ. ಆ ಸನ್ನಿವೇಶ ಜನಗಳ ಥಿಯೇಟ್ರಿಂದ ಆಚೆ ಬಂದಾಗಲೂ ಕೂಡ ಅವ್ರ ಮನಸ್ಸಲ್ಲೇ ಉಳಿಯುತ್ತೆ. ಸಿನಿಮಾದ ಇಂಟರ್ವಲ್ ಬ್ಲಾಕ್ ಆ್ಯಂಡ್ ಸೆಕೆಂಡ್ ಹಾಫ್ ಕೂಡ ಸಿನಿಮಾದ ಮೇನ್ ಪಾರ್ಟ್ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ನೆಗೆಟಿವ್ ಪಾಯಿಂಟ್ ಕಡೆ ಬರೋದಾದರೆ ಸಿನಿಮಾ ಮೊದಲನೇ ಸ್ಟಾರ್ಟಿಂಗಲ್ಲೇ ಹೋಗ್ತಾ ಬೋರ್ ಥರ ಅನಿಸುತ್ತೆ. ಆಮೇಲೆ ಹೋಗ್ತಾ ಪಿಕಪ್ ಆಗುತ್ತೆ. ಸಿನಿಮಾದಲ್ಲಿ ತುಂಬ ಫೈಟಿಂಗ್ ಸೀನ್ಗಳನ್ನ ನಾವು ನೋಡ್ಬೋದು. ಕೆಲವೊಂದು ಫೈಟಿಂಗ್ ಸೀನ್ಗಳು ನಾವು ತುಂಬ ಎಂಜಾಯ್ ಮಾಡ್ತೀವಿ ಮತ್ತು ಓಕೆ ಅಂತ ಅನ್ನಿಸ್ತು. ಕೆಲವೊಂದು ಏನಕ್ಕಾದ್ರು ಬಂತು ಅಂತ ಅನ್ನಿಸ್ತು. ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಮತ್ತು ಶರ್ಮಿಳಾ ಮಾಂಡೆ ಅವ್ರ ಪಾತ್ರ ತುಂಬ ಚಿಕ್ಕದಾಗಿತ್ತು. ಅವ್ರ ಪಾತ್ರದಿಂದ ಸಿನಿಮಾಗೆ ಏನು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಲ್ಲ. ಈಗ ಬಂದಾಗ ಹೊರಟೋಗ್ತಾರೆ. ಸಿನಿಮಾ ತಂಡದಲ್ಲಿ ಪರ್ಟಿಕ್ಯುಲರ್ ಇವ್ರಿಗೆ ಒಂದು ಪಾತ್ರ ಕೊಟ್ಟು ಅವ್ರ ಕಥೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಬೋದಾಗಿತ್ತು ಅನ್ನಿಸ್ತು. ಒಂದು ಕಡೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಸಿನಿಮಾದ ಕಥೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಯಿತು ಮತ್ತು ಎಮೋಷ್ನಲ್ ಟಚಿಂಗ್ ಇರಬೇಕಾಯಿತು. ಆ್ಯಂಡ್ ದರ್ಶನ್ ಅವ್ರ ಪಾತ್ರ ಇನ್ನೊಂದು ಸ್ವಲ್ಪ ರಗಡಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಓವರಾಲ್ ಸಿನಿಮಾ ಹೇಗಪ್ಪ ಅನ್ನಿಸ್ತು ಅಂದರೆ ಯಾರೇ ದರ್ಶನ್ ಸರ್ ಅಭಿಮಾನಿ ಆಗಿದ್ದೀರೋ ಮತ್ತು ಈ ವೀಕೆಂಡ್ ಫ್ಯಾಮಿಲಿ ಸಮೇತ ಒಂದು ಒಳ್ಳೆ ಸಿನಿಮಾ ನೋಡಬೇಕು ಅಂದರೆ ಡೆವಿಲ್ ಈಸ್ ಎ ಗುಡ್ ಮೂವಿ.